ಪ್ರತಿ ವರ್ಷ ಟೊಮಾಟೊ ಅವಕ ಪ್ರಾರಂಭವಾದಾಗ ಈ ದೇಶದಲ್ಲಿ ಎಷ್ಟು ಟೊಮಾಟೊ ಕಂಪನಿಗಳಿದೆಯೋ ಎಲ್ಲ ಕಂಪನಿಗಳು ಬಂದು ನಮ್ಮ ಕಂಪನಿಯ ಒಂದು ಬಿತ್ತನೆ ಬೀಜವನ್ನು ಉಪಯೋಗಿಸಿ ಸಮೃದ್ಧವಾಗಿ ಬೆಳೆ ಬೆಳೆಯಿರಿ, ರೈತರು ಶ್ರೀಮಂತರಾಗಿ ಅಂತೇಳಿ ಎಲ್ಲ ಜಾಹೀರಾತುಗಳನ್ನು ಕಂಡಲ್ಲಿ ಏನು ಭೀತಿ ಪತ್ರಗಳು ಹಚ್ತಾ ಇರ್ತಾರೆ. ಆದರೆ ಸಮಸ್ಯೆ ಆದಾಗ ಯಾವ ಕಂಪನಿಯವರು ಬರಲ್ಲ, ಯಾವ ಅಧಿಕಾರಿಗಳು ಬರಲ್ಲ, ಯಾವ ಬೀಜ ಕಂಪನಿ ಅಂಗಡಿ ಮಾಲೀಕರು ಬರಲ್ಲ. ಅದೇ ಪರಿಸ್ಥಿತಿ ಇನ್ನು ಜೂನ್ ತಿಂಗಳಲ್ಲಿ ಟೊಮಾಟೊ ಅವಕ ಪ್ರಾರಂಭವಾಗೋದು. ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ರೈತ ಸಂಘದಿಂದ ಒಂದು ಪ್ರತಿಷ್ಠಿತ ಕಂಪನಿ ಯಾವುದು BSF ಅಂತೆ, ಆ ಕಂಪನಿಯಿಂದ ಪವರ್ ಅಪ್ ಅಂತೇಳಿ ಒಂದು ಟೊಮಾಟೋವನ್ನು ಪರಿಚಯ ಮಾಡಿದ್ದಾರೆ. ಅದು ತೋಟಗಾರಿಕೆಯವರೆಗೂ ಮಾಹಿತಿ ಇಲ್ಲ, ಜಿಲ್ಲಾಡಳಿತಕ್ಕೂ ಮಾಹಿತಿ ಇಲ್ಲ, ಸಂಬಂಧಪಟ್ಟ ಯಾವ ಅನಧಿಕೃತ ನರ್ಸರಿ ಮಾಲೀಕರಿಗೆ ಮತ್ತು ಕೆಲವು ಬಿತ್ತನೆ ಬೀಜ ಮಾರಾಟ ಮಾಡೋ ಅಂಗಡಿಗರಿಗೆ ಮಾತ್ರ ಸೀಮಿತವಾಗಿದೆ. ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಮಧ್ಯಪ್ರದೇಶದ್ದು, ದೇಶದಲ್ಲಿ ಹೇಳಿದ್ನಲ್ಲ ನೂರಾರು ಕಂಪ್ನಿಗಳು ಬರ್ತಾ ಇದೆ. ಆದರೆ ಕೋಲಾರ ಜಿಲ್ಲೆಯ ರೈತರನ್ನೇ ಯಾಕೆ ಇವರು ಟಾರ್ಗೆಟ್ ಮಾಡ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ. ನಾವೇನು ಅಮಾಯಕರ ಇಲ್ಲ, ಕೈಗೇನು ಬಳೆ ತೊಡಿಸ್ಕೊಂಡು ಕೂತ್ಕೊಂಡಿದ್ದೀವ? ನಿರಂತರವಾಗಿ ನಕಲಿ ಬಿತ್ತನೆ ಬೀಜ, ಕೀಟನಾಶಕ ಮತ್ತು ರಸಗೊಬ್ಬರಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೃಷಿ ಮಂತ್ರಿಗೂ, ಉಸ್ತುವಾರಿ ಮಂತ್ರಿಗೂ, ಜನಪ್ರತಿನಿಧಿಗಳಿಗೂ ಮನವಿ ನೀಡಿ ಬಾಯಿ ಬಡ್ಕೊಂಡು ನಮಗಂತೂ ಸಾಕಾಗ್ಬಿಟ್ಟಿದೆ. ಇವತ್ತು ಕೋಲಾರ ಜಿಲ್ಲಾ ಅಂತಂದ್ರೆ ಸುಮಾರು ಒಂದು 1000 ಹೆಕ್ಟೇರ್ ಪ್ರದೇಶದಲ್ಲಿ ಈಗಾಗಲೇ ನನ್ನ ಪ್ರಕಾರ 1000 ಎಕರೆಯಲ್ಲಿ BSF ಅವರ ಪವರ್ ಅಪ್ ಎಂಬ ನಾಟಿ ಟೊಮಾಟೊ ತಳಿಯನ್ನು ಬಿತ್ತನೆ ಮಾಡಿದರೆ, ಇದರಲ್ಲಿ ನಮ್ಮ ಬಸವನತ್ತ ಒಬ್ಬ ರೈತನೂ ಸಹ ಬಿತ್ತನೆ ಮಾಡಿದ್ದಾನೆ. ಬೆಳೆನೂ ಸಮೃದ್ಧವಾಗಿ ಬಂದೈತೆ. ಆದರೆ ಆ ಕಾಯಿ ಯಾವ ರೀತಿ ಇದೆ ಅಂದರೆ ಎಲ್ಲ ಜಾಂಡೀಸ್ ಬರ್ತಾಯಿದೆ. ಜಾಂಡೀಸು ಅಂದರೆ ಗಿವಾ ಬರ್ತಾ ಇರೋ ಈ ಚಿಮುಡು ಇದೆ, ಚಿಡುಬು ರೋಗ ಅಂತ ಬರ್ತಾ ಇತ್ತು ಮನುಷ್ಯನಿಗೆ, ಆ ರೀತಿ ರೋಗ ಬರ್ತಾ ಇದೆ. ಗುಣಮಟ್ಟ ಇಲ್ಲ, ತಳಿ ಸಂಪೂರ್ಣವಾಗಿ ಕಳಪೆ ಇದೆ, ಮೆತು ಬರ್ತಾ ಇದೆ, ಪಾರ್ಸಲ್ಗೆ ಆಗ್ತಾ ಇಲ್ಲ. ಇಷ್ಟು ಮಾತ್ರ ಬಿಸಿಲು ಪಡೆಯೋದ್ರಾಗ ಸಂಪೂರ್ಣವಾಗಿ ಅದು ಹಾಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಂಡಿ ಮಾಲೀಕರು ಹೇಳಿದರು, KNN ಪ್ರಕಾಶನ್ ಅವರು ನಮಗೆ ಬರ್ತಾ ಇದೆ ಕಾಯಿ, ಈ ಪವರ್ ಅಪ್ ಎಂಬ BSF ಕಂಪ್ನಿಯವರು ಸಂಪೂರ್ಣ ಕಳಪೆ ಆಗಿದೆ ಅಂತೇಳಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದ್ರೆ ನಮಗೆ ಆ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಲು ಯಾವುದೇ ಅಧಿಕಾರ ಇಲ್ಲ. ಆದರೆ ರೈತರ ಹೆಸರಿನಲ್ಲಿ ಆ ಅಧಿಕಾರಿಗಳ ಇಲಾಖೆ ಯಾಕೆ ಬೇಕು? ಅದು ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ಪಕ್ಕದ ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಎಲ್ಲ ರಾಜ್ಯಗಳಲ್ಲಿ ಈ ಒಂದು ಟೊಮಾಟೊ ಪರಿಶೀಲನೆ ಮಾಡೋ ಒಂದು ತಂಡ ಇದೆ, ತೋಟಗಾರಿಕೆ ತಂಡ ಇದೆ. ಅದು ಗುಣಮಟ್ಟ ಪರಿಶೀಲನೆ ಮಾಡೋ ಪ್ರಯೋಗಾಲಯ ಇದೆ. ನಮ್ಮ ಕೋಲಾರ ಮತ್ತು ನಮ್ಮ ಕರ್ನಾಟಕ ಕೋಲಾರದಲ್ಲಿ ಮಾತ್ರ ಇಲ್ಲ. ಎಲ್ಲ ಆಂಧ್ರ, ತಮಿಳುನಾಡು ಮೂಲದವ್ರು ಬರ್ತಾರೆ. ಈ ಥರ ಈ BSF ಕಂಪ್ನಿ ಅನ್ನೋದು ಒಂದು ದೊಡ್ಡ ಕಂಪ್ನಿ, ಪ್ರತಿಷ್ಠಾಪರಿ ಹೆಸರುವಾಸಿಯಾಗಿರೋದು. ಆದರೆ ಪವರ್ ಅಪ್ ಅನ್ನೋದು ಇವತ್ತು ರೈತರಿಗೆ ಪಂಚಾರಪ್ಪ ಅನ್ನೋದು ಒಂದು ತಳಿ ಆಗ್ಬಿಟ್ಟಿದೆ. ಈ ಕೂಡಲೇ ಉಸ್ತುವಾರಿ ಸಚಿವರಿರ್ಬೋದು, ಜನಪ್ರತಿನಿಧಿ ಇರ್ಬೋದು, ಮತ್ತು ಕೋಲಾರ ಜಿಲ್ಲೆಯ ಅಭಿವೃದ್ಧಿಗೆ, ರೈತ ಕೂಲಿ ಕಾರ್ಮಿಕರಿಗೆ ಏನಾದರೂ ಮಾಡಬೇಕು, ಕೋಲಾರ ಜಿಲ್ಲೆಯ ರೈತರ ಪರವಾಗಿ ನಾವು ನಿಲ್ಲಬೇಕು ಅಂತೇಳಿ ನಿರಂತರವಾಗಿ ಅಭಿವೃದ್ಧಿಯ ಮತ್ತು ರೈತರ ಕಡೆ ಗಮನ ಹರಿಸಿರುವ ಮಾನ್ಯ ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಸಾಹೇಬರಲ್ಲಿ ನಾವು ಕೈ ಮುಗಿದು ಬೇಡ್ಕೊತಾ ಇದ್ದೀವಿ. ಇವತ್ತು ರೈತ ಪಾತಾಳಕ್ಕೆ ಹೋಗ್ಬಿಟ್ಟಿದ್ದಾನೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದರೂ ಸಹ ಬೆಳೆ ಬರ್ತಾ ಇಲ್ಲ, ಬೆಳೆ ಇದ್ದರೆ ಬೆಲೆ ಇಲ್ಲ, ಬೆಲೆ ಇದ್ದರೆ ಬೆಳೆ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಕಲಿ ಬಿತ್ತನೆ ಬೀಜ ಜಾಸ್ತಿ ಆಗ್ತಾಯಿದೆ. ಈ ಕೂಡಲೇ ಸಂಬಂಧಪಟ್ಟ ತೋಟಗಾರಿಕೆ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಮತ್ತು ತೋಟಗಾರಿಕೆ ವಿಜ್ಞಾನಿಗಳನ್ನು ಮತ್ತು ಕಂಪನಿಗಳನ್ನು ಮತ್ತು ಬಿತ್ತನೆ ಬೀಜ ಮಾರಾಟಗಾರರನ್ನು, ಪ್ರಗತಿಪರ ರೈತ ಸಂಘಟನೆಗಳನ್ನು ಮತ್ತು ನರ್ಸರಿ ಮಾಲೀಕರನ್ನು ಸಭೆ ಕರೆದು ರೈತರಿಗೆ ಯಾವುದೇ ರೀತಿಯ ನಕಲಿ ಬಿತ್ತನೆ ಬೀಜ ನೀಡದಂತೆ ಒಂದು ಖಡಕ್ ಆದೇಶ ನೀಡುವ ಜೊತೆಗೆ ಈ BSF ಕಂಪನಿ ಪವರ್ ಅಪ್ ಅಂತ ಏನು ಕೊಟ್ಟಿದ್ದಾನೆ ಆ ಕಂಪನಿಯ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವರ ಪರವಾನಗಿಯನ್ನು ರದ್ದು ಮಾಡಿ, ಮತ್ತು ಅದನ್ನು ಆ ಒಂದು ಕಂಪನಿಯ ತಳಿಯನ್ನು ನಾರು ಬೆಳೆಸಿದಂಥ ನರ್ಸರಿಗಳ ವಿರುದ್ಧ ಮತ್ತು ಮಾರಾಟ ಮಾಡಿರೋ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ನೊಂದ ರೈತರಿಗೆ ಈ ಒಂದು ಪವರ್ ಅಪ್ ಏನು ಟೊಮಾಟೊ ಬೀಜಗಳು BSF ಕಂಪನಿಯಿಂದ ಪರಿಹಾರವನ್ನು ನೀಡಬೇಕು. ಇಲ್ಲವಂದರೆ BSF ಕಂಪನಿ ಹಟಾವೋ, ಕೋಲಾರ ಜಿಲ್ಲಾ ರೈತರ ಬಚಾವೋ ಎಂಬ ವಿಭಿನ್ನವಾದ ಚಳವಳಿ ಮಾಡುವಂಥ ಎಚ್ಚರಿಕೆಯನ್ನು ಕಂಪನಿಗೆ ಮತ್ತು ತೋಟಗಾರಿಕೆ ಅಧಿಕಾರಿಗಳಿಗೆ ನೀಡ್ತಾ ಇದೆ.